ತಿಂಡಿ ಅಂದ ತಕ್ಷಣ ನೆನಪಾಗೋದೆ ಇಡ್ಲಿ ವಡೆ ದೋಸೆ. ಅದರಲ್ಲೂ ಮೈಸೂರಿಗೆ ಹೋಗೋರೆಲ್ಲ ಬಿಡದಿ ಹತ್ರ ನಿಲ್ಲಿಸಿ ತಟ್ಟೆ ಇಡ್ಲಿ ತಿಂತಾರೆ. ಅದರಲ್ಲಿ ಶಶಿ ತಟ್ಟೆ ಇಡ್ಲಿ ಫೇಮಸ್ಸು. ಬನ್ನಿ ನಮ್ಮ ಏರಿಯಾದಲ್ಲಿರೋ ಶಶಿ ತಟ್ಟೆ ಇಡ್ಲಿಗೆ ಹೋಗೋಣ. ಸರ್, ನೀವು ಆಗಾಗ ಇಲ್ಲಿ ಬರ್ತೀರಾ? ಬರ್ತಾ ಇರ್ತೀವಿ. ತಿಂಡಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇಲ್ಲಿ ತಿಂಡಿಗೆ ಬರ್ತೀವಿ. ಯಾವ ತಿಂಡಿ ಇಷ್ಟ ನಿಮಗೆ? ನಮಗೆ ಇಲ್ಲಿ ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ, ನಾವು ಅದಕ್ಕೋಸ್ಕರ ಬರ್ತೀವಿ. ಆಗಾಗ ನೀವು ಬರ್ತಾ ಇರ್ತೀರಾ? ಹೌದಮ್ಮ, ಖಂಡಿತ ಇಲ್ಲಿ ಬರ್ತಾ ಇರ್ತೀವಿ. ನಾವು ಇಲ್ಲಿ ನಿಯರ್ ಬೈಯೇ ಇರೋದು. ಇಲ್ಲಿ ಶಶಿ ತಟ್ಟೆ ಇಡ್ಲಿ, ನಾವು ಮುಂಚೆ ಬಿಡದಿ ತಟ್ಟೆ ಇಡ್ಲಿ ಅಂದರೆ ತುಂಬ ದೂರಕ್ಕೆ ಹೋಗಬೇಕಾಗಿದ್ದು, ಈಗ ನಮ್ಮ ನಿಯರೆಸ್ಟಲ್ಲೇ ಇದೆ. ಇಲ್ಲಿ ಏನು ಇಷ್ಟಪಡ್ತೀರಾ? ನಮಗೆ ಇಲ್ಲಿ ಪುಡಿ ಇಡ್ಲಿ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಅದ್ರ ಜೊತೆ ಬೆಣ್ಣೆ ಕಾಂಬಿನೇಷನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಟೀನು ತುಂಬ ಇಷ್ಟಪಡ್ತೀವಿ. ನೀವು ಯೂಶ್ವಲಿ ಒಬ್ಬರೇ ಬರ್ತೀರಾ, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬರ್ತೀರಾ? ನಾವು ಸ್ನೇಹಿತರೆಲ್ಲ ಬರ್ತಾ ಇರ್ತೀವಿ. ಇಲ್ಲಿ ವಾಕಿಂಗ್ ಬಂದವಾಗೆಲ್ಲ ಟೀ ಕಾಫಿಗೆ ಬರ್ತೀವಿ. ಫ್ಯಾಮಿಲಿ ಜೊತೆನೂ ಬರ್ತಾ ಇರ್ತೀವಿ. ನೋಡಿ, ಇವರೆಲ್ಲ ನಮ್ಮ ಸ್ನೇಹಿತರು. ಖಂಡಿತ ಎಲ್ಲ ಜೊತೆಗೆ ಬಂದು ಟೀ ಕುಡಿಯೋದು, ತಿಂಡಿ ತಿನ್ನೋಕೆ ಬಂದರೂ ಬರ್ತಾ ಇರ್ತೀವಿ. ಥ್ಯಾಂಕ್ ಯು. ನಿಮ್ಮ ಹೋಟೆಲ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ತೆಗೆದಿರುತ್ತೆ? ಮಾರ್ನಿಂಗ್ 7 to ಸಂಜೆ 10 ಗಂಟೆವರೆಗೂ ಇರುತ್ತೆ. ಇಲ್ಲಿ ಜನ ಯಾವುದನ್ನು ಜಾಸ್ತಿ ಆರ್ಡರ್ ಮಾಡ್ತಾರೆ? ನಮ್ಮ ಹೋಟ್ಲಲ್ಲೇ ಇದೆಯಲ್ಲಮ್ಮ ಬಿಡದಿ ಶಶಿ ತಟ್ಟೆ ಇಡ್ಲಿನೇ ಜಾಸ್ತಿ ಆರ್ಡರ್ ಮಾಡೋದು. ಮೊದಲು ನಿಮ್ಮ ಹೋಟೆಲ್ ಬಿಡದಿಲಿತ್ತು, ಇವಾಗ ಇಲ್ಲಿ ಬಂದಿದೆ. ಇಲ್ಲಿಗೂ ಅಲ್ಲಿಗೂ ಏನು ವ್ಯತ್ಯಾಸ? ವ್ಯತ್ಯಾಸ ಏನಿಲ್ಲ, ಏರಿಯಾ ಅಷ್ಟೇ ವ್ಯತ್ಯಾಸ. ಅದು ಬಿಡದಿ, ಇದು ವಿಜಯನಗರ. ಟೇಸ್ಟ್ ಅದೇ ಇದೆ, ಸೇಮ್ ತಟ್ಟೆ ಇಡ್ಲಿನೂ ಅದೇ ಕೊಡ್ತೀವಿ. ಅದು ಬಿಡದಿ, ಇದು ವಿಜಯನಗರ, ಅಷ್ಟೇ ವ್ಯತ್ಯಾಸ. ಅಲ್ಲ, ನಿಮ್ಮ ಇಡ್ಲಿ ಅಷ್ಟು ಸಾಫ್ಟಾಗಿರುತ್ತಲ್ಲ, ಅದು ರೆಸಿಪಿ ಏನು? ಬಿಡದಿ ಸ್ಪೆಷಲ್ ಇಡ್ಲಿ ಅಲ್ವಾ, ಅದು ಹೇಳ್ಬಾರ್ದು. ಬಿಡದಿಗೆ ಇಲ್ಲಿ ಬಂದು ತಿನ್ನಬೇಕು. ಮನೇಲಿ ತಿಂದ್ಬಿಡ್ತಿದ್ದಾರೆ, ರೆಸಿಪಿ ಹೇಳ್ಕೊಟ್ಬಿಟ್ರೆ. ಇಲ್ಲಿಗೆ ಬಂದು ತಿನ್ನು. ಥ್ಯಾಂಕ್ ಯು ಸರ್. ನಾವೆಲ್ಲರೂ ಶಶಿ ತಟ್ಟೆ ಇಡ್ಲಿ ತಿನ್ಕೊಂಡ್ಬಂದ್ವಿ. ಸೂಪರ್ ಆಗಿತ್ತು. ಸಿಕ್ಕಾಪಟ್ಟೆ ಕ್ಯಾಮ್ರಾಮನ್ ಜೊತೆ ಸಿಕ್ಕಾಪಟ್ಟೆ ರಿಪೋರ್ಟರ್ಸ್. ಇದು ವಿಜಯನಗರ ಬಿಂಬ ಟಿವಿ.